ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸೆಪ್ಟೆಂಬರ್ ತಿಂಗಳು ಮಾಸ ಭವಿಷ್ಯ ಮೀನರಾಶಿಗೆ ಆರಂಭದ 17 ದಿನ ಸೂರ್ಯ 6 ಲಾರ್ಡ್ ಆಗಿ 6th ಹೌಸಲ್ಲಿ ಸಂಚಾರ ಮಾಡ್ತಾನೆ ಸ್ವಂತ ರಾಶಿಯಲ್ಲಿ. ನಂತರ ಸಪ್ತಮ ಭಾವದಲ್ಲಿ ಪ್ರವೇಶ ಮಾಡ್ತಾನೆ ಕನ್ಯಾ ಸಂಕ್ರಾಂತಿಯ ಮುಖಾಂತರ. ಆರಂಭದ 17 ದಿನ ಸೂರ್ಯ ಉತ್ತಮ ಫಲಗಳನ್ನು ಕೊಡ್ತಾನೆ. ಶತ್ರುನಾಶ, ರೋಗನಾಶ, ಸರ್ಕಾರದಿಂದ ಲಾಭ, ಇದರ ಜೊತೆಗೆ ಸೇವಾಭಾವದಿಂದ ಉತ್ತಮ ಫಲಗಳು ಸಿಗ್ತವೆ. ಆದರೆ ಮಾತೃವಂಶಕ್ಕೆ ಹಾನಿಯನ್ನು ಕೊಡ್ತಾನೆ. ತುಂಬ ಡೆಫಿನೆಟ್ಲಿ ಡ್ಯಾಮೇಜ್ ಮಾಡ್ತಾನೆ. ಮಾತೃವಂಶಕ್ಕೆ ಕಷ್ಟಕರ ಜೀವನ ಇರುತ್ತೆ. ನಿಮಗೆ ಇಲ್ಲಿ ಅತಿಯಾದ ಕೋಪ ಕೊಡ್ತಾನೆ. ಸ್ವಲ್ಪ ಸ್ಟ್ರಗಲ್ ಕೂಡ ಇರುತ್ತದೆ. ಕಾನ್ಫ್ಲಿಕ್ಟ್ಗಳು ಎದುರಾಗ್ತವೆ. ಅತಿ ಜಗಳ ಗಂಟತನ ಬರುತ್ತೆ. ಜಗಳ ಮಾಡಲಾರ್ದೆ ಊಟನೇ ಮಾಡಬಾರ್ದು ಅಂತ ಅನಿಸುತ್ತೆ. ಸರ್ಕಾರದಿಂದ ಲಾಭ, ರಾಜಕೀಯದಲ್ಲಿ ಇದ್ದವರಿಗೆ ಲಾಭ ಸಿಗುತ್ತದೆ. ತಂದೆ ಜೊತೆ ಮಾತ್ರ ಒಂದೇ ಕಡೆ ಕೂಡಿ ಕೆಲಸ ಮಾಡೋಕ್ಕಾಗಲ್ಲ, ಬೇಡ ಅನಿಸುತ್ತದೆ. ಇನ್ನು ಸಂಗಾತಿಯನ್ನು ಕೂಡ ತುಂಬ ಜನ ಈ ಅವಧಿಯಲ್ಲಿ ದುರ್ಲಕ್ಷ್ಯ ಮಾಡ್ತಾರೆ ಮೊದಲಿನ 17 ದಿನ. ಇದರ ನಂತರ ಸೂರ್ಯ ಸಪ್ತಮ ಭಾವಕ್ಕೆ ಬರ್ತಾನೆ. ಆಗ ಸಪ್ತಮದಲ್ಲಿ ಬಂದಂತಹ ಸೂರ್ಯ ಸ್ವಲ್ಪ ಪತ್ನಿ ಅಥವಾ ಸಂಗಾತಿಯ ಪರಿವಾರದೊಡನೆ ಕಿರಿಕಿರಿ ಮಾಡಿಸ್ತಾನೆ. ಅವರ ಜೊತೆ ಕಲಹವನ್ನು ಮಾಡಿಸ್ತಾನೆ. ಅವರು ಕೆಲವೊಮ್ಮೆ ಅಂಥ ಜವಾಬ್ದಾರಿಗಳು ಹೆಗಲಿಗೆ ಬಂದು ಬೀಳ್ತವೆ. ಆರ್ಥಿಕ ಹಾನಿಯಾಗುತ್ತದೆ. ಅಥವಾ ಮಾವನ ಕುಟುಂಬದ ಏನಾದರೂ ಇದ್ದರೆ ಸಂಗಾತಿಯ ಕುಟುಂಬ ಅಲ್ಲಿ ಅವನತಿ ಅಥವಾ ನಷ್ಟ ಆಗ್ತಾ ಇರುತ್ತೆ. ಆರ್ಥಿಕ ಸಮಸ್ಯೆಗಳು ಬರ್ತಾ ಇರ್ತವೆ. ನಿಮ್ಮ ಸಂಗಾತಿಗೆ ಅವರ ಕುಟುಂಬದ ಚಿಂತೆನೇ ಜಾಸ್ತಿ ಆಗಿಬಿಡುತ್ತದೆ. ನಿಮ್ಮ ಈ ಮನೆಯಕ್ಕೂ ಚಿಂತೆ ಇರಲ್ಲ. ಹೀಗಾಗಿ ಏನಾಗಿಬಿಡುತ್ತೆ ಅಂದರೆ ಇಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ಕಲಹ ಅಥವಾ ವೈರತ್ವ ಒಂದು ಇದರಿಂದ ನಿರ್ಮಾಣ ಆಗುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ರಿಲೇಷನ್ಶಿಪ್ ಇಶ್ಯೂಸ್ ಬರ್ತವೆ. ಇದರ ಜೊತೆಗೆ ಈ ವಿರುದ್ಧ ಲಿಂಗಿಗಳ ಬಗ್ಗೆ ಒಂದು ರೀತಿಯ ಇದು ಬರುತ್ತದೆ, ವೈರತ್ವ ಬಂದುಬಿಡುತ್ತೆ. ಆದಾಯದಲ್ಲಿ ಲಿಮಿಟೇಷನ್ ಬರುತ್ತದೆ. ದೇಹದಲ್ಲಿ ದುಃಖ ಇರ್ತದೆ. ಸಂಗಾತಿಯ ದುಃಖದಿಂದ ಪೀಡಿತರಾಗುವಂಥ ಸಾಧ್ಯತೆಗಳು ಬರ್ತವೆ. ಇಂತಹ ಸೂರ್ಯ ಉತ್ತರಾದಲ್ಲಿ ಈ ರೀತಿಯ ಫಲಗಳನ್ನು ಕೊಡ್ತಾನೆ. ಸೂರ್ಯನ ನಂತರ ಬುಧ ಬರ್ತಾನೆ. ಸಪ್ತಮದಲ್ಲಿ ಬುಧನ ಸಂಚಾರ ಇರುತ್ತದೆ. ಎಲ್ಲರಿಂದ ಸಹಕಾರ ಎಲ್ಲ ಸಿಗುತ್ತೆ. ಬುಧನಿಗೆ ಇಲ್ಲಿ ಮಾರಕತೆ ಬಾಧಕತೆ ಇರುತ್ತದೆ. ಇಂಥ ಬುಧ ದಿಕ್ಬಲವನ್ನು ಕಳ್ಕೊತಾನೆ. ಡೈರೆಕ್ಷನಲ್ ಸ್ಟ್ರೆಂತ್ ಇರಲ್ಲ 7th ಹೌಸ್ಗೆ ಬಂದಾಗ. ಪೂರ್ವದಲ್ಲಿ ಆತನಿಗೆ ದಿಗ್ಬಲ ಇರುವಂಥದ್ದು. ಸಂಗಾತಿಯ ಸೋದರಿಯ ಜೊತೆ ಕೆಲವು ಪೆಂಡಿಂಗ್ ಕರ್ಮಗಳು ಅಂಟುಕೋತವೆ. ಇದರಿಂದ ಸ್ವಲ್ಪ ಏನಾದರೂ ವಿವಾದ ಆಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತದೆ. ಬುಧ ವಿದ್ವಾಂಸನನ್ನಾಗಿ ಮಾಡ್ತಾನೆ, ನಿರೋಗಿಯನ್ನಾಗಿ ಮಾಡ್ತಾನೆ. ಆದರೆ ಪತ್ನಿಯ ಪರಿವಾರದ ಜೊತೆ ಸ್ವಲ್ಪ ಕರ್ಮಗಳು ಇಲ್ಲಿ ಅಂಟುಕೋತವೆ. ಅವು ಸೀಕ್ರೆಟ್ ಆಗಿರ್ತವೆ. ಬುಧನ ನಂತರ ಮೀನರಾಶಿಗೆ ಗುರುವಿನ ಸಂಚಾರ ನೋಡೋಣ. ಗುರು ಪಂಚಮ ಭಾವದಲ್ಲಿರ್ತಾನೆ, ಕರ್ಕದಲ್ಲಿರ್ತಾನೆ, ಉಚ್ಚ ರಾಶಿಯಲ್ಲಿರ್ತಾನೆ. ಮಾಸ ಪೂರ್ತಿ ಪೂರ್ವ ಪುಣ್ಯ ಸಕ್ರಿಯಗೊಳಿಸ್ತಾನೆ. ಆದರೆ ಪಂಚಮ ಭಾವದ ಗುರು ಕಾರಕೋ ಭಾವನಾಶ ಮಾಡಿಬಿಡ್ತಾನೆ. ತುಂಬ ಕ್ರಿಯೇಟಿವಿಟಿಯನ್ನು ಕೊಡ್ತಾನೆ. ತುಂಬ ಕ್ರಿಯೇಟಿವಿಟಿ ಮಾಡ್ತಾನೆ. ಆದರೆ ಸಂತಾನದ ಚಿಂತೆಯನ್ನು ಬರುತ್ತದೆ. ಗುರು ಅಧಿಕ ಮಾಸದಲ್ಲಿ ಉಚ್ಚ ರಾಶಿಯಲ್ಲಿ ಬಂದಿದ್ದಾನೆ. ಆದರೂ ಕೂಡ ಅದೃಷ್ಟದಲ್ಲಿ ಏರಿಳಿತ ಇರ್ತದೆ. ಗುರು ರಾಶಿ ಅಧಿಪತಿ ಆಗಿದ್ದಾನೆ. ಕರ್ಮಾಧಿಪತಿಯಾಗಿ ಪಂಚಮದಲ್ಲಿರ್ತಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತವೆ. ಗುರು ವಿಶೇಷವಾದ ವಿದ್ಯೆಗಳನ್ನು ಕೂಡ ಕೊಡ್ತಾನೆ. ಟ್ರಾನ್ಸಿಟ್ ಆಫ್ ಜುಪಿಟರ್ ಈಸ್ ಹೆಲ್ಪ್ಫುಲ್ ಆ್ಯಂಡ್ ಬೆನಿಫಿಷಿಯಲ್. ಗುರುವಿನ ದೃಷ್ಟಿ ಭಾಗ್ಯಭಾವ, ಲಾಭಭಾವ ಮತ್ತು ರಾಶಿಯ ಮೇಲಿರುತ್ತೆ. ರಾಶಿಯ ಮೇಲೆ ಬಂದಾಗ ಆರೋಗ್ಯ ಸುಧಾರಣೆ, ಲಾಭಭಾವದ ಮೇಲೆ ಬಂದಾಗ ಲಾಭದ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಅಂತ ಬರ್ತವೆ. ಮಿತ್ರರ ಸಹಕಾರ ಸಿಗುತ್ತೆ. ಸೋಷಿಯಲ್ ಸರ್ಕಲ್ ವೈಡ್ ಆಗುತ್ತದೆ. ಸೋಷಿಯಲ್ ನೆಟ್ವರ್ಕ್ ಚೆನ್ನಾಗಿರುತ್ತದೆ. ಭಾಗ್ಯಭಾವಕ್ಕೆ ಬಂದಾಗ ಭಾಗ್ಯೋದಯವನ್ನು ಕೂಡ ಕೊಡ್ತಾನೆ. ಆದರೆ ಇಲ್ಲಿ ಪಂಚಮ ಭಾವದ ಗುರು ಲವ್ ಮ್ಯಾಟರ್ಗಳಲ್ಲಿ ಅಷ್ಟೊಂದು ಅದೃಷ್ಟವನ್ನು ಕೊಡೋದಿಲ್ಲ. ಸಂತಾನದ ವಿಚಾರದಲ್ಲಿಯೂ ಅಷ್ಟೇ ಸ್ವಲ್ಪ ಕಾರಕ ಭಾವನಾಶ ಆಗಿದೆ. ಇನ್ನು ಗುರುವಿನ ದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ ಶನಿಯು ಸಾಡೆ ಸಾತಿಯ ಪ್ರಭಾವ ಇದೆ. 2ನೇ ಹಂತ ಇರುತ್ತೆ. ರಾಶಿಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ, ಗುರುವಿನ ದೃಷ್ಟಿ ಇರೋದ್ರಿಂದ, ಅಮೃತಮಯ ದೃಷ್ಟಿ ಇರೋದ್ರಿಂದ ಸಾಡೆ ಸಾತಿಯ ಪ್ರಭಾವ ಕಡಿಮೆ ಆಗುತ್ತದೆ. ಇದೊಂದು ಒಳ್ಳೆಯ ಅಂಶವನ್ನು ಹೇಳ್ಬೋದು. ಇನ್ನು ಮೀನರಾಶಿಯಲ್ಲಿ ಮೀನರಾಶಿಗೆ ಕುಜನ ಸಂಚಾರ ಏನಿರುತ್ತೆ. ಕುಜ 2nd ಲಾರ್ಡ್ 9th ಲಾರ್ಡ್ ಆಗಿ 4th ಹೌಸಲ್ಲಿ ಬರ್ತಾನೆ ಮೊದಲಿನ 18 ದಿನ. ಥಿಂಗ್ಸ್ ವಿಲ್ ರೋಟೇಟ್ ಅರೌಂಡ್ ಯುವರ್ ಫ್ಯಾಮಿಲಿ, ಮೆಂಟಲ್ ಪೀಸ್, ವೆಹಿಕಲ್ಸ್, ಮದರ್, ಪ್ರಾಪರ್ಟಿ, ಲ್ಯಾಂಡ್ಸ್, ಇದ್ರ ಜೊತೆ ಸುತ್ತಾಗ್ತಾ ಇರ್ತವೆ. ರಿಯಲ್ ಎಸ್ಟೇಟು ಇದರೆಲ್ಲ ಕೆಲವು ಡಿಸ್ಟರ್ಬೆನ್ಸಸ್ ಇನ್ ಡೊಮೆಸ್ಟಿಕ್ ಲೈಫ್ ಅಂತ ಹೇಳ್ಬೋದು. ಅನ್ನೋನ್ ಫಿಯರ್ ಕೂಡ ಕಂಡುಬರುತ್ತದೆ. ಕೆಲವು ತಾಂತ್ರಿಕ ವಸ್ತುಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಪ್ರೆಮೈಸಸ್ನಲ್ಲಿ, ಅಕ್ಕಪಕ್ಕ ಲ್ಯಾಂಡ್ಗಳಲ್ಲಿ ಕಾಣಬಹುದಾಗಿದೆ. ನಿಮ್ಮ ಏರಿಯಾದಲ್ಲಿ ಶತ್ರುಗಳು ನಿಮ್ಮ ಮೇಲೆ ಸಂಚು ಇಟ್ಕೊಂಡು ಕಾಯ್ತಾ ಕೂತ್ಕೊಂಡಿದ್ದಾರೆ ಒಳ್ಳೆಯ ಸಮಯಕ್ಕಾಗಿ. ತಾಂತ್ರಿಕ ಪ್ರಭಾವ ತಾಯಿಯ ಒಂದು ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ಬೋದು. ಈ ರೀತಿಯಾದಂಥ ಫಲಗಳನ್ನು ಕುಜ ಕೊಡ್ತಾನೆ. ನಿಮ್ಮ ಮನೆಯ ಮೇಲೆ, ಡೊಮೆಸ್ಟಿಕ್ ಲೈಫ್ ಮೇಲೆ, ಇಮೋಷನ್ಗಳ ಮೇಲೆ ಕುಜನ ಪ್ರಭಾವವಿದೆ. ಇಲ್ಲಿ ಡೊಮೆಸ್ಟಿಕ್ ಲೈಫನ್ನು ಡಿಸ್ಟರ್ಬ್ ಮಾಡಲು ನೋಡ್ತಾನೆ. ಶನಿಯ ಪ್ರಭಾವ ಏನಿದೆ ಅಂದರೆ ಆಲ್ರೆಡಿ ಶನಿ ನಿಮ್ಮ ರಾಶಿಯಲ್ಲಿದ್ದಾನೆ. ಗುರುವಿನ ದೃಷ್ಟಿ ಇದೆ. ಶನಿಯು ಮೊದಲನೇ ಹಂತದಲ್ಲಿ ಇದ್ದಾಗ ಸ್ವಲ್ಪ ಆಲಸ್ಯತನ ಕೊಡ್ತಾನೆ, ಮಂದತನವನ್ನು ಕೊಡ್ತಾನೆ. ಗುರುವಿನ ದೃಷ್ಟಿ ಇರೋದ್ರಿಂದ ಹೆಚ್ಚಿನ ಸಮಸ್ಯೆಗಳನ್ನು ಕೊಡಲ್ಲ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಶ್ರೀ ಗುರುದೇವದತ್ತ.